ಒಂದು ತಲೆಮಾರಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟರೆ ಮುಂದೆ ನಾವು ಯಾರಂತ ಅವರಿಗೆ ಗೊತ್ತಿರೋದಿಲ್ಲ, ಹೆಸರು ಮರೆತು ಹೋಗ್ಬಿಟ್ಟಿರ್ತಾರೆ. ಇದಕ್ಕೋಸ್ಕರ ನಾವು ಈ ಪ್ರಾಪಂಚಿಕತೆಯಲ್ಲಿ ಬಿದ್ದು ಬಡಿದಾಡೋದು ಬೇಡ. ಇದೆಲ್ಲವೂ ಪ್ರಾಪಂಚಿಕತೆ ಇರಲಿ, ಗಳಿಸ್ಬೇಕು, ಉಣ್ಬೇಕು, ತಿನ್ನಬೇಕು, ಇದೆಲ್ಲವೂ ಇರಬೇಕು. ಆದರೆ ಈ ಪ್ರಪಂಚಕವೇ ಸತ್ಯ ಅಲ್ಲ, ಈ ಪ್ರಪಂಚವೇ ಸತ್ಯ ಅಲ್ಲ. ಪರಮಸತ್ಯ ಅನ್ನುವಂಥದ್ದು ಬೇರೆ ಅದೇ. ಅದು ಪರಮಾತ್ಮನನ್ನ ಅವನೊಂದಿಗೆ ಸಮರಸ ಹೊಂದುವುದು, ಅವನೊಂದಿಗೆ ಕೂಡೋದು. ಈ ಬದುಕಿನ ಮೂಲ ಉದ್ದೇಶವೇ ಅದು. ನಾವಿಲ್ಲಿ ಈ ಭೂಮಿಗೆ ಬಂದಿರೋ ಮೂಲ ಉದ್ದೇಶವೇ ಅದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ದಾಟಿ ದಾಟಿ ಬಂದೆ ಅಂತ ಅಕ್ಕಮಹಾದೇವರು ಹೇಳಿದ್ದು. ಯಾಕಂದ್ರೆ ಆ ಎಲ್ಲ 21 ರೀತಿಯಂತಹ ಜರಾಯುಜಗಳು, 21 ರೀತಿಯಂತಹ ಪಿಂಡಜಗಳು, 21 ರೀತಿ ಸ್ವೇದಜಗಳು, ಹೀಗೆ 84 ಲಕ್ಷ ಜೀವರಾಶಿಗಳನ್ನ ಕ್ರಿಮಿಕೀಟವಾಗಿ ಹುಳುಗಳಾಗಿ ಹುಟ್ಟಿ ನಾವು ಕೊನೆಗೆ ಈ ಪವಿತ್ರವಾಗಿರುವಂತಹ ಮನುಷ್ಯ ಜನ್ಮಕ್ಕೆ ಬಂದಿವಲ್ಲ. ಇದರ ಉದ್ದೇಶ ಹೀಗೆ ಬದುಕಿ ಹೀಗೆ ಹೋಗೋದಲ್ಲ, ಪರಮಾತ್ಮನೊಂದಿಗೆ ಸಮರಸ ಆಗಬೇಕು ಅಂತ, ಪರಮಾತ್ಮನೊಂದಿಗೆ ಕೂಡಬೇಕು ಅಂತ, ಮುಕ್ತಿಯನ್ನ ಪಡಿಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಅದಕ್ಕೆ ಶರಣರು ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಬಳ ಹುಟ್ಟದೇ ದೇವ. ಶಿವಚಿಂತೆ ಮತ್ತು ಶಿವಜ್ಞಾನ ಇಲ್ಲದಂತಹ ಮನುಷ್ಯರು ಅವ್ರ ಜೀವನ ಹೆಂಗಿರ್ತದಂದ್ರ, ಈಗ ಶಗನಿ ಒಳಗೆ ಹುಳ ಹುಡ್ತಾವಿಲ್ರಿ? ಅವ್ ಹೆಂಗಿರ್ತಾವ್ರಿ? ಶಗನಿ ಒಳಗಿನ ಹುಳ ಶಗನಿ ಒಳಗ ಹುಟ್ಟತಾವ, ಶಗನಿ ಒಳಗ ಸಾಯ್ತಾವ. ನಾವು ಈ ಪ್ರಪಂಚ ಅನ್ನುವಂತ ಹೊಲಸೊಳಗೆ ಹುಟ್ಟಿ ಹೊಲಸೊಳಗೆ ಸಾಯಬಾರದು ಅಂತ. ಈಗ ದಿನಾ ಪ್ರಾಣಿಗಳು ಬೆಳಗ್ಗೆ ಎದ್ದೇಳ್ತಾವ, ಪ್ರಾಣಿಗಳು ಹುಳು ತಿಂತಾವ, ಪ್ರಾಣಿಗಳು ನೀರು ಕುಡಿತಾವ, ಪ್ರಾಣಿಗಳು ಮಲಗ್ತಾವ, ಪ್ರಾಣಿಗಳು ಸಾಯ್ತಾವ. ನಾವು ಬೆಳಗ್ಗೆ ಎದ್ದೇಳ್ತೀವಿ, ನಾವು ಮೈ ತೊಳ್ಕೊಳ್ತೀವಿ, ನಾವು ಊಟ ಮಾಡ್ತೀವಿ, ನಾವು ನಿದ್ರೆ ಮಾಡ್ತೀವಿ, ಮತ್ತು ಪ್ರಾಣಿಗಳು ಮಾಡೋದೆಲ್ಲ ನಾವು ಮಾಡ್ತೀವಿ ಅಂದ ಮೇಲೆ ಆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಹಾಗಾಗಿ ಶರಣರು ಹೇಳಿದ್ರು, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ. ಇದೆಲ್ಲವೂ ನಮ್ಮದೇ, ಆದ್ರ ಇದನ್ನ ನಮ್ಮದು ಅನ್ನೋ ಭಾವ ಇರಬಾರದು ಅಂತ. ಅವಾಗ ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ನಮ್ಮದು ದೊರಲಿಕ್ಕೆ ಸಾಧ್ಯ. ಎಲ್ಲವೂ ನಿಮ್ಮದೇ, ಹೌದು, ನಿಮ್ಮ ಮಣಿ ನಿಮ್ಮದೇ. ಸುಮ್ಮ ಮಣಿಯೊಳಗ ಶಾಂತಿ ಸುಖ ನೆಮ್ಮದಿ ನೆಲೆಸ್ಬೇಕಂದ್ರ ಗಂಡ ಆದಂತೂ ಹೆಂಡತಿಗೆ ಹೇಳಬೇಕು, ಏನಂತಂದ್ರ ಎಲ್ಲ ನೀನೇ ಮಾಡಿ, ನಂದೇನೂ ಇಲ್ಲ, ಎಲ್ಲವೂ ನಿನ್ನಿಂದ ಸಾಧ್ಯ ಆಗ್ಯದ ಅಂತ ಹೇಳಬೇಕು. ಮತ್ತು ನೀ ಏನು ಮಾಡಿಲ್ಲ, ಎಲ್ಲ ನಾನೇ ಮಾಡಿಲ್ಲ ಅಂತ ಅಂದ್ರಿ ಅಲ್ಲಿ ಜಗಳ ಚಲವು. ಮಣಿ 3ನೇ ಮಹಾಯುದ್ಧ ಅಲ್ಲೇ ಪ್ರಾರಂಭ. ಹೆಂಡತಿ ಆದವಳು ಗಂಡಿಗೆ ಹೇಳಬೇಕು, ನೀವು ಇಷ್ಟೆಲ್ಲ ದುಡ್ದಾಗ್ಲೇನೆ ಸಾಧ್ಯ ಆಗ್ಯದ, ನಮ್ಮ ಬದುಕು ಚಲೋ ಆಗ್ಯದ, ನಿಮ್ಮಿಂದನೇ ಎಲ್ಲ ಆಗ್ಯದ ಅಂತ ಹೇಳಬೇಕು. ಸುಮ್ಮನೆ ಹೇಳ್ಬೇಕಷ್ಟೇ ರೀ. ಈಗ ನಿಮ್ಮ ಅಣ್ಣ ಇದ್ರ ಅಣ್ಣ ಹೋಗಿ ಎಲ್ಲ ನೀನೇ ಅಣ್ಣ, ನಮಗೆಲ್ಲ ನೀನೇ ಮಾಡಿ ಅಂತ ಹೇಳಬೇಕು. ತಮ್ಮ ಇದ್ರ ತಮ್ಮ ಎಲ್ಲ ನೀನೇ ಮಾಡಿಯಪ್ಪ, ಎಲ್ಲ ನಿಂದೆ ಅಂತ ಹೇಳ್ಬೇಕು. ಸುಮ್ಮನೆ ಹೇಳ್ಬೇಕ್ರಿ. ಮತ್ತೆ ಕಡೆಗೆ ಬಂದು ಎಲ್ಲ ನಂದೇ ಅಂತ ಅನ್ಕೊಳ್ರಿ, ನಡೀತದೇನು ಆಗುದಿಲ್ಲ. ಅವ್ರ ಮುಂದೆ ಹೇಳ್ಬೇಕು, ಅಂದ್ರೆ ಚಂದ ಇರ್ತದೆ. ಹೀಗೆ ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ಬರೀ ಮಾತುಗಳು ಜಗತ್ತನ್ನ ಬದಲಾಯಿಸ್ತವೆ, ಶಬ್ದ ಜಗತ್ತನ್ನ ಆಡ್ತದೆ ಅಂತ ಹೇಳ್ತಾರೆ ತಿಳಿದು. ಹೀಗೆ ಅಂತಹ ಶರಣರ ದಿವ್ಯ ವಚನಾಮೃತ ನಮ್ಮನ್ನು ಕೂಡ ಬದಲಾವಣೆ ಮಾಡುತ್ತದೆ, ನಮ್ಮನ್ನು ಕೂಡ ಪರಿವರ್ತನೆ ಮಾಡುತ್ತದೆ. ನಮ್ಮ ಮನಸ್ಸಿಗೆ ಆಗಿರುವಂತಹ ಈ ಪ್ರಪಂಚಿಕತೆಯ ಜಂಜಡನ್ನು ಆಗಿರುವಂತಹದ್ದು ಮನಸ್ಸಿಗೆ ಘಾಸಿಯನ್ನ ಆಗಿರ್ತದಲ್ಲ, ಅದನ್ನ ವಾಸಿ ಮಾಡುತ್ತದೆ. ಹಿಂಗೆ ಶರಣರೆಲ್ಲ ಹೇಳ್ಕೋತ ಬಂದ್ರು, ಇದ್ಯಾವುದು ಶಾಶ್ವತ ಅಲ್ಲ, ಪರಮಸತ್ಯ ಬೇರೆ ಅದ, ಅದನ್ನ ಕೂಡುವುದು ನಿಮ್ಮ ಉದ್ದೇಶ ಅಂತ ಹೇಳಿದ್ರು. ನಾವೇನ್ ತಿಳ್ಕೊಂಡ್ವಿ, ಇದೇ ಸತ್ಯ, ಇದೇ ಖರೆ, ಈಶ್ವರನೇ ಮಿಥ್ಯ, ಜೀವ ಜಗತ್ತೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ವಿ. ನಿನ್ನೆ ಹೇಳಿದೆ ನಾವು, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂಬ ಕಟ್ಟು ಕರಾರು ಅಂತ ಹೇಳಿ. ಯಾವಾಗ ಹುಟ್ಟಿದಾಗ ಭಗವಂತ ನಮ್ಮ ಸಾವನ್ನು ನಿರ್ಧರಿಸಿಬಿಟ್ಟಿರ್ತಾನ. ಈ ಭೂಮಿ ಅನ್ನುವಂಥದ್ದು ಭಗವಂತನ ಮನೆ ಅದ. ಈ ಮನೆಗೆ ನಾವು ಬಾಡಿಗೆದಾರರಾಗಿ ಬಂದಿವಿ, ಅತಿಥಿಗಳಾಗಿ ಬಂದಿವಿ. ಇಷ್ಟು ದಿವಸ ಇರಬೇಕು, ನಮ್ಮ ಪಾತ್ರವನ್ನು ನಿರ್ವಹಣೆ ಮಾಡಬೇಕು, ಹೋಗ್ಬಿಡ್ಬೇಕು, ಅಷ್ಟೇ ಕೆಲಸ. ಇದೇ ಸತ್ಯ. ಈಗ ನಂದೆ ಅಂತ ಅನ್ಕೊಂಡ್ರ ಅಲ್ಲಿ ದುಃಖ ಪ್ರಾರಂಭ.
ಈಗ ಹೊಸದಾಗಿ ಮದುವೆ ಆಗಿರ್ತದೆ ಅಳಿಯನಿಗೆ. ಹೊಸದಾಗಿ ಅಳಿಯ ಮನೆಗೆ ಬಂದಿರ್ತಾನೆ, ಮಾವನ ಮನೆಗೆ, ಅತ್ತಿ ಮನೆಗೆ. ಅತ್ತಿ ಹೊಸದಾಗಿ ಮೊದಲನೇ ಬಾರಿಗೆ ಅಳಿಯ ಮನೆಗೆ ಬಂದನಂತ ತಿಳ್ಕೊಂಡು ಒಂದನೇ ದಿವಸ ಹೋಳ್ಗಿ, ತುಪ್ಪ, ಭಯಂಕರ ಮಸ್ತ್ ಮಸ್ತ್ ಅಡಿಗೆ ಮಾಡಿರ್ತಾಳ್ರಿ. ಹಳೆ ಆಯ್ತು ತಿಳ್ಕೊಳ್ತಾನ, ನಮ್ಮ ಮತ್ತೆ ನನ್ನ ಬಹಳ ಪ್ರೀತಿ ಮಾಡ್ತಾಳೆ, ಏನು ಭಾರಿ ಉಣಿಸಿದ್ಲಲ್ಲ ಇವತ್ತಂತ ತಿಳ್ಕೊಳ್ತಾನ. ಮಾರನೇ ದಿವಸಕ್ಕೆ ಹೋಳಿಗೆ ಇರ್ತದ, ಅದ್ರೊಳಗೆ ಹೂರ್ಣ ಇರಂಗಿಲ್ಲ. ಹೂರ್ಣ ಅಂದ್ರೆ ಗೊತ್ತಾಗ್ತದೆ, ಹೋಳಿಗೆ ಇರ್ತದ, ಅದ್ರೊಳಗೆ ಹೂರ್ಣ ಇರಂಗಿಲ್ಲ. ಇನ್ನೂ ಅಲ್ಲೇ ಇದ್ದ ವಾಪಸ್ ಹೋಗ್ಲಿಲ್ಲ ಅಂತಂದ್ರ ಮಾರನೇ ದಿವಸ ಬರೀ ರೊಟ್ಟಿ ಪಲ್ಯ ಅಲ್ಲೇ ಗಪ್ಪ. ಇನ್ನೂ ಅಲ್ಲೇ ಇದ್ದಂದ್ರೆ ಅದ್ರ ಮಾರನೇ ದಿವಸ ಅನ್ನ ಸಾರು. ಇನ್ನೂ ಅಲ್ಲೇ ಇದ್ದಂದ್ರೆ ರಾತ್ರಿ ಫೋನ್ ಹೊಡೆದ ಅಣ್ಣ. ಶಾಣೆ ಆಗಿದ್ರೆ ಹೋಳಿಗೆ ಒಳಗೆ ಯಾವಾಗ ಹೂರ್ಣ ಇರ್ಲಿಲ್ಲಲ್ಲ, ಅವಾಗ ಜಗ ಖಾಲಿ ಮಾಡ್ಬೇಕಾಗಿತ್ತು. ಹೌದಲ್ರಿ? ಮೊದಲನೇ ದಿವಸ ಹಳೆ ಬಂದ ಮಣಿ ಹಾಕು ಅಂತಾರ. ಎರಡನೇ ದಿವಸ ಮಣಿ ಯಾಕ ಅಂತಾರ, ಮಣಿ ಚೌಕಿ ಮಣಿ ಯಾಕ ಅಂತಾರ. ಮೂರನೇ ದಿವಸ ಮಣಿ ಸಾಕು ಅಂತಾರ. ಅದಕ್ಕೆ ಇಂಥದ್ದನ್ನ ನಂಬಿಕೊಂಡು, ಈ ಮಿಥ್ಯವಾಗಿರುವಂತಹ ಜಗತ್ತನ್ನು ನಂಬಿಕೊಂಡು ನಾವು ಕೂಡೋದು ಬೇಡ. ವಚನ ದರ್ಶನ, ವಚನ ಶಾಸ್ತ್ರ ನಮಗ ಮಾರ್ಗದರ್ಶನ ಮಾಡುತ್ತದೆ, ಬದುಕಿನಲ್ಲಿ ಹೇಗೆ ಬದುಕಬೇಕಂತ ಹೇಳಿ. ಅಂತಹ ಅತ್ಯದ್ಭುತ ಬದುಕನ್ನು ಬದುಕಿ ಹೋದಂತಹವರು ಶರಣರು. ಬಹಳ ಅದ್ಭುತ ಅವರ ಬದುಕು. ಪ್ರತಿ ಕ್ಷಣದಲ್ಲೂ ನಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತದೆ. ಹೇಗೆ ಬದುಕಬೇಕು, ಇಬ್ಬರು ದಂಪತಿಗಳಾದಂಥವರು, ಗಂಡ ಹೆಂಡತಿ ಆದಂಥವರು ಅಂತ ತಿಳ್ಕೊಂಡು ಶರಣರ ಜೀವನವನ್ನು ನಾವು ನೋಡಬೇಕು. ಒಂದು ಊರಿತ್ತು, ಮದುವೆ ಆಗಿ 8-10 ವರ್ಷ ಆಗಿತ್ತು. 8-10 ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಮತ್ತೆ ಮಕ್ಕಳಾಗ್ಲಿಲ್ಲ ಅಂತ ತಿಳ್ಕೊಂಡು ಅವ್ರೇನು ಚಿಂತೆ ಮಾಡ್ತಿರ್ಲಿಲ್ಲ. ಭಗವಂತ ಯಾವಾಗ, ಆ ಶಿವ ಯಾವಾಗ ನಮಗೆ ವರ ಕೊಡ್ತಾನೋ, ಆ ಮಗು ಆಗುವಂತ ವರ ಪ್ರಸಾದ ಕೊಡ್ತಾನೋ ಅವಾಗ ಆಗ್ಲಿ ಅಂತ ತಿಳ್ಕೊಂಡು ಅವ್ರು ಬಹಳ ಚಂದ ಇದ್ರು. ಅವರು ಚಂದ ಇರೋದನ್ನ ಒಂದಿಷ್ಟು ಮಂದಿಗೆ ಸಹಿಸಕ್ ಆಗ್ತಿದ್ದಿಲ್ಲ. ಹಿಂಗೆ ಇರ್ತಾರೆ ಮಂದಿ. ಇವ್ರು ಬಹಳ ಚಂದ ಅದಾರಲ್ಲ, ಒಟ್ಟ ದಿನ ಜಗಳ ಮಾಡಂಗಿರಲ್ಲ, ಹೆಂಗಾರ ಮಾಡಿ ಅವ್ರು ಜಗಳ ಹಚ್ಬೇಕಂತ ಅವರು ತಲೆಯಾಗ ಮಂದಿ. ಈ ಊರಿನ ಕಟ್ಟಿ ಕುಂತಿರ್ತಾರೆ ನೋಡ್ರಿ, ಕಟ್ಟಿ ಕಂಪ್ನಿ, ಕಟ್ಟಿ ಮೇಳ, ಏನಾರ ಮಾಡಿ ಇವ್ರು ಜಗಳ ಹಚ್ಬೇಕು. ಇವ್ರು ಬಹಳ ಚಂದ ಅದಾರಲ್ಲ, ಮನ್ಯಾಗ ನೋಡಿದ್ರು ಆಕಿ 8-10 ವರ್ಷ ಆಗದ, ಮಕ್ಕಳಾಗಿಲ್ಲ, ಆದರೂ ಬಹಳ ಚಂದ ಅದಾರಲ್ಲ ಇವರು, ಹೆಂಗಾರ ಮಾಡಿ ಹೋಗಿ ಜಗಳ ಹಚ್ಬೇಕು. ಈ ಕಟ್ಟಿ ಕಂಪ್ನಿಯವರು ಕಟ್ಟಿ ಮೇಲೆ ಕುಂತು ಇದೇ ವಿಚಾರ, ಹೆಂಗಾರ ಮಾಡಿ ಜಗಳ ಹಚ್ಬೇಕು ಇವ್ರಿಗೆ ಅಂತೇಳಿ. ಅದ್ರಾಗ ಒಬ್ಬ ಇದ್ದವ ಅಂದ, ನಾ ಜಗಳ ಹಚ್ಚಿ ಬರ್ತೀನಿ, ನನಗೊಂದು 200 ರೂಪಾಯಿ ಷರತ್ತು ಕೊಡ್ಬೇಕು, ಎಲ್ಲರೂ ಸೇರಿ ಕೊಡ್ರಿ, ನೋಡ್ರಿ ಹಿಂಗೆ ಜಗಳ ಬಂದ್ಬಿಡ್ತೀನಿ ಅವ್ರಿಗೆ ಅಂತ ಅಂದ. ಬೆಳಗ್ಗೆನೆ ಹೌದಾ, ನೀವು ಫಸ್ಟ್ ಜಗಳ ಹಚ್ಚುವ, ನಿಂಗೆ ಆಮೇಲೆ ಕೊಡ್ತೀವಿ ನಾವು ಅಂತ ಅಂದ್ರು ಉಳಿದವರು. ಅದರಾಗ ಒಬ್ಬ ಇದ್ದವ ಅವ್ರ ಮನೆಗೆ ಹೋದ. ಆ ಗಂಡ ಜಗಲಿ ಮುಂದೆ ಕುಂತು ಲಿಂಗ ಪೂಜೆ ಮಾಡ್ಕೊತ ಕೂತಿದ್ದ. ಹೆಂಡತಿ ಮನೆಯೊಳಗೆ ಅಡಿಗೆ ಮಾಡ್ತಾ ಇದ್ದು, ಬಾಗಿಲು ಮುಚ್ಚಿರಲಿಲ್ಲ, ತೆರೆದೇ ಇತ್ತು. ಇವ ಸೀದಾ ಹೋದ. ಗಂಡ ಮುಂದೆ ಹೂವು, ಪತ್ರಿ, ನೀರು, ಧೂಪ, ಆರತಿ ಕುಂತಿರ್ತಾರಲ್ಲ, ಇವ ಏನ್ ಮಾಡಿದ, ಆ ಹೂವು ತೆಗೆದು ಚಪ್ಪಲಿ ಇಟ್ಟು ಬಂದ. ಏನ್ ಮಾಡಿದ್ರಿ? ಹೆಂಡತಿ ಚಪ್ಪಲಿ ಇಟ್ಟಲ್ಲ ಅಂತ ತಿಳ್ಕೊಂಡು ಹೆಂಡತಿ ಮೇಲೆ ಜಗಳ ಆಡ್ಲಿ ಅನ್ನೋ ಉದ್ದೇಶ ಒಂದು. ಅವ ಲಿಂಗ ಪೂಜೆಯನ್ನ ಮುಗಿಸಿ ಕಣ್ಣು ತೆಗೆದ, ಆರತಿ ಬೆಳಗಬೇಕು, ಅಲ್ಲಿ ಮುಂದೆ ಚಪ್ಪಲಿ ಅದ. ಅವ ಮನಸ್ಸೊಳಗೆ ಸ್ವಲ್ಪನೂ ಕೋಪ ಮಾಡ್ಕೊಳ್ಳಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಬದಲಾಗಿ ಏನಂದ ಅಂದ್ರ, ಅಯ್ಯೋ, ನಾನು ಇಷ್ಟು ದಿವಸ ಪೂಜೆ ಮಾಡಿದ್ದಕ್ಕೆ ಇವತ್ತು ಭಗವಂತ ಇಲ್ಲಿ ಪ್ರತ್ಯಕ್ಷ ಆಗಿ ತನ್ನ ಪಾದರಕ್ಷೆಯನ್ನೇ ಇಟ್ಟು ಹೋಗ್ಯಾನ ತಿಳ್ಕೊಂಡು ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡವ. ನೋಡ್ರಿ ಅವ ಎಂತ, ಅವ ಭಾವ ಹೆಂಗಿತ್ತು ಅಂತ, ಎಷ್ಟು ಹಣ್ಣಾಗಿತ್ತಂತ. ನಾವ್ಯಾರು ಆಗಿದ್ರು ಇಡೀ ಮಣಿನೇ ಚತ್ ಹಾರಬೇಕಂತ ಸೇರಿ ಬಿಡ್ತೀವಿ, ಹೌದಲ್ಲ? ಮತ್ತ ಹೊರಗೆ ಹಾಕುವಂತ ಕುಂತಿದ್ದ, ಆವಾಜ್ ಬರ್ತದೇನೋ, ಜಗಳ ಮಾಡ್ತಾರ ಇಬ್ರು ಗಂಡ ಹೆಂಡತಿ ಅಂತೇಳಿ ಆವಾಜ್ ಬರಲೇ ಇಲ್ಲ. ಶಾಂತ ಇತ್ತು ಮನಿ. ಯಾವಾಗ ಆವಾಜ್ ಬರಲಿಲ್ಲ ಗೊತ್ತಾಯ್ತು ಇವನಿಗೆ ಜಗಳ ಮಾಡಾಕತ್ತಿಲ್ಲ ಇವರು ಅಂತ ಹೇಳಿ. ಇವ ಫೇಲ್ ಆದ ಒಬ್ಬ.
ಮತ್ತೆ ಹೋಗಿ ಚಲೋ ಆಯ್ತು ಕಟ್ಟಿ ಕಂಪ್ನಿ ಮೀಟಿಂಗ್ ಶುರು ಮಾಡಿ ಇನ್ನೊಬ್ಬ ಬಂದ, ನಿನ್ನ ಕೈ ಆಗಿಲ್ಲ, ನಾ ಈ ಸರ್ತಿ ಅವರಿಗೆ ಪಕ್ಕ ಜಗಳ ಹಚ್ಚೇ ಬರ್ತೀನಿ ಅಂತ ತಿಳ್ಕೊಂಡು ನೋಡಿ ಈಗ ತಿಳ್ಕೊಂಡು ಹೊರಟವ. ನೀ 200 ರೂಪಾಯಿ ಶರತ್ ಇಟ್ಟಿದ್ದಲ್ಲ, ನಾನು 500 ಇಡ್ತೀನಿ, ಜಗಳ ಹಚ್ಚಿ ಬಂದ್ರೆ ನೀವೆಲ್ಲ ಸರಿ ನಂಗೆ 500 ರೂಪಾಯಿ ಕೊಡ್ಬೇಕಂತ ತಿಳ್ಕೊಂಡು ಹೇಳ್ದವ. ಆಯ್ತು ಜಗಳ ಹಚ್ಚಿ ಬಾ ಅಂತ ತಿಳ್ಕೊಂಡು ಅವ ಹೋಗ್ತಾನೆ. ಇನ್ನೊಬ್ಬ ಆಕೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಿರ್ತಾಳೆ ಹೊರಗೆ, ಮಣಿ ಹೊರಗೆ. ಮಣಿ ಎಲ್ಲ ಸಾರಿಸಿ, ಮಣಿ ಮುಂದೆ ಸಗಣಿಲ್ಲ ಸಾರಿಸಿ ರಂಗೋಲಿ ಹಾಕ್ತಿರ್ತಾಳ. ರಂಗೋಲಿ ಹಾಕುವಾಗ ಬಗ್ಗೆ ರಂಗೋಲಿ ಹಾಕ್ತಿರ್ತಾಳೆ. ಮತ್ತು ಸೀದಾ ಬಂದು ಆಕಿ ಬೆಣ್ಣ ಮೇಲೆ ಜಿಗಿದು ಬಿಡ್ತಾನೆ, ಕುಂತು ಬಿಡ್ತಾನೆ. ಅಂದ್ರೆ ಆಕಿ ಸಿಟ್ಟು ಮಾಡ್ಕೊಂಡು ಜೋರಿಗೆ ಚೀರ್ತಾಳ, ಅವ್ನು ನನಗೆ ಬೈತಾಳ ಅಂತ ಸಿಟ್ಟು ಮಾಡ್ಕೋತಾಳ ಅಂತ ಹೇಳಿ ಅವನ ಉದ್ದೇಶ. ಆಕಿ ಏನಂದ್ರೆ ಗೊತ್ತೇನ್ರಿ, 8-10 ವರ್ಷ ಆಗಿತ್ತು ನನಗೆ ಮಕ್ಕಳಾಗಿಲ್ಲ, 8-10 ವರ್ಷ ಆಗಿತ್ತು ಮಕ್ಕಳಾಗಿಲ್ಲ. ಇವತ್ತು ಯಾವುದೋ ಕೂಸು ಬಂದು ಬೆಡ್ ಮೇಲೆ ಕುತ್ಕೊಂಡದ, ಬರ್ರಿ ಬರ್ರಿ ನೋಡ್ ಬರ್ರಿ ಅಂತ ಹೇಳಿ ಗಂಡ ಕರಿತಾಳ ಒಳಗೆ, ಬರ್ರಿ ನೋಡ್ ಬರ್ರಿ ಅಂತ ಹೇಳಿ. ಅವ ಅಂತಾನ, ನೀ ಹೇಳ್ಬೇಡ ಮ್ಯಾಲ, ಮತ್ತೆ ಕೂಸು ಬಿದ್ದಿಗಿದ್ದ ಕೆಳಗ ಗಟ್ಟಾಗಿ ಹಿಡ್ಕೋದನ ಹಿಂದ ಕೈ ಹಚ್ಚಿ ಅಂತಂತ. ಇದು ಬೇರೆ ಯಾರ್ದೋ ಕಥೆ ಅಲ್ಲ, ಕಾಲ್ಪನಿಕ ಕಥೆಯೂ ಅಲ್ಲ. ನಮ್ಮದೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ 770 ಅಮರ ಗಣಗಳ ಸಾಲಿನಲ್ಲಿ ಆಗಿ ಹೋಗಿರುವಂತಹ ಜೇಡರ ದಾಸಿಮಯ್ಯ ಮತ್ತು ತುಕ್ಕಳಿವರ ಕಥೆ ಇದು. ಏನ್ರಿ, ಎಷ್ಟು ಅದ್ಭುತ ನೋಡ್ರಿ ಅವ್ರ ಬದುಕು. ಹೀಗೆ ಬದುಕಿ ಹೋದ್ರು ಅವರು. ನೀವೆಲ್ಲ ಕೇಳಿರ್ತೀರಿ ಎಲ್ಲ ಶಂಡ್ರ ಕಥೆಗಳನ್ನ, ನಿಮ್ಗೆ ಹೊಸದಲ್ಲ. ಅವ್ರು ಎಷ್ಟು ಅನನ್ಯವಾಗಿ ಬದುಕಿದ್ರು ಅಂತಂದ್ರೆ, ಒಂದು ದಿವಸ ಜೇಡರ ದಾಸಿಮಯ್ಯನವರು ಪ್ರತಿ ದಿವಸ ಹೇಗೆ ಮಾಡ್ತಿರ್ತಾರೆ, ನಾವು ಪ್ರಸಾದ ಕೂತ್ಕೊಳ್ಳುವಾಗ ಒಂದು ಬಟ್ಟಲು, ಆ ಬಟ್ಟಲಿನೊಳಗಡೆ ನೀರು, ಆ ನೀರಿನ ಒಳಗಡೆ ಒಂದು ಸೂಜಿ, ಇಷ್ಟು ಇಟ್ಕೊಂಡು ಮಣಿ ಮುಂದೆ ಇಟ್ಕೊಂಡು ಕೂತು ದಿನ ಪ್ರಸಾದ ಮಾಡ್ತಿರ್ತಾರ. ದುಕ್ಕಳೆ ದಿನ ಅವ್ರಿಗೆ ಬಳಸ್ತಿರ್ತಾರ. ಇಷ್ಟು 2-3 ವರ್ಷ ಹೀಗೆ ನಡೀತದೆ. ಇದು ದಿವಸ ಅವರು ಒಂದು ಬಟ್ಟಲು, ಆ ಬಟ್ಟಲೊಳಗಡೆ ನೀರು, ಅದರೊಳಗಡೆ ಒಂದು ಸೂಜಿ, ಹೀಗೆ ನಡೀತದೆ ದಿವಸ. 2 ವರ್ಷ ಆಗ್ತದ, 3 ವರ್ಷ ಆಗ್ತದ. ಒಂದು ದಿವಸ ಅದನ್ನು ತೆಗೆದು ಬಿಡ್ತಾರ ಅವರು. ಆ ಬಟ್ಟಲು, ನೀರು, ಸೂಜಿ ಇಟ್ಕೊಂಡಿರ್ತಾರ, ಆದ್ರೆ ಬಳಸಿರಂಗಿಲ್ಲ ಅದನ್ನ. ಅವ್ರು ದಿನ ಇಟ್ಕೊಂಡು ಕೊಡ್ತಿರ್ತಾರ. ಹೆಂಡತಿ ಒಂದು ದಿವಸದಲ್ಲಿ ಯಾಕೆ ಇಟ್ಕೊಂಡು ಕುಂತೀರಿ ಅಂತ ಕೇಳಿರಂಗಿಲ್ಲ. ದುಕ್ಕಳೆ ಒಂದು ಪ್ರಶ್ನೆ ಮಾಡಿರಂಗಿಲ್ಲ. ಹೌದು, ಎಷ್ಟು ಅದ್ಭುತ ನೋಡ್ರಿ. ಒಂದು ದಿವಸ ತೆಗಿತಾರ ಅವರು. ತೆಗೆದಾಗ ಕೇಳ್ತಾಳಕ್ಕಿ, ಅದನ್ನ ಇಟ್ಕೊಂಡಿದ್ದ್ಯಾಕ ಮತ್ತೆ ಹೊಳೆ ತೆಗೆದಿದ್ದ್ಯಾಕ, ಏನದಕ್ಕೆ ಕಾರಣ ಅಂತ ಹೇಳಿ. ಅವಾಗ ಜೇಡರ ದಾಸಿ ಮಾರರು ಹೇಳ್ತಾರೆ, ನಾನು ಮದುವೆ ಆಗಿತ್ತು ನೀನು ಹೊಸದರಲ್ಲಿ ನನಗೆ ಅನ್ನ ಬಡಿಸ್ತಾ ಇದ್ದೆ. ಅನ್ನ ಬಡಿಸುವಾಗ ಪ್ರಸಾದ ಕೆಡಿಸ್ಬಾರ್ದು, ಒಂದು ಅಗಳು ಏನಾದರೂ ಕೆಳಗೆ ಬಿದ್ದಿತ್ತಂದ್ರೆ ಅದನ್ನ ಆ ಸೂಜಿಯಿಂದ ಚುಚ್ಚಿ, ಅನ್ನದ ಅಗಳನ್ನ ಸೂಜಿಯಿಂದ ಚುಚ್ಚಿ ಆ ಬಟ್ಟದೊಳಗಿನ ನೀರಾಗ ಅದ್ಕೊಂಡು ತಿನ್ಬೇಕಂತ ಅನ್ಕೊಂಡು ಅದನ್ನ ಮುಂದೆ ಇಟ್ಕೊಂಡು ಕೊಡ್ತಿದ್ದೆ. ಆದ್ರೆ ನನಗೆ ಅದನ್ನ ಬಳಸೋ ಪ್ರಮೇಯನೇ ಬರಲಿಲ್ಲ, ಬಳಸೋ ಪ್ರಸಂಗನೇ ಬರಲಿಲ್ಲ. ಯಾಕಂದ್ರ ನೀ ಇಷ್ಟು ದಿವಸ ಏನ ಅನ್ನ ನೀಡಿಯಲ್ಲ, ನೀಡುವಾಗ ಒಂದು ದಿವಸನು ಒಂದು ಅಗಳು ಕೂಡ ಮನೆಯಿಂದ ಆ ಕಡೆ ಚೆಲ್ಲಂಗ ಪೂರ ತಾಟ್ನಾಗೆ ಬರ್ತೀನಿ ಅಂತ ಹೇಳಿ ಆ ತಾಯಿ ನೀಡೋದ್ರೊಳಗೆ ಎಷ್ಟು ಅದ್ಭುತವಾಗಿ ನೀಡ್ತಿದ್ಲು ಅಂತ ನೀವು ಲೆಕ್ಕ ಹಾಕಬೇಕು. ಸುಮ್ಮನೆ ಕೇಳೋದಲ್ರಿ ಇವೆಲ್ಲ. ಹೆಂಗೆ ಬದುಕುವುದ್ರಂತವ್ರು, ಎಷ್ಟು ಅದ್ಭುತವಾಗಿ ಬದುಕುವುದ್ರಂತ. ಹಾಗಾಗಿ ಅವರ ಜೀವನ ನಮಗೆ ಮಾರ್ಗದರ್ಶನ. ಜೇಡರ ದಾಸಿಮಯ್ಯನವರು, ತುಕ್ಕಳೆಯವರು ಅಪರೂಪದ ಶರಣ ದಂಪತಿಗಳು. ಅಂತಹ ಅದ್ಭುತವಾಗಿರುವಂತಹ ದಾಂಪತ್ಯ ಜೀವನವನ್ನು ಅವರು ನಡೆಸಿ ಹೋದರು. ಅಷ್ಟೇ ಅಲ್ಲದೆ ನಮಗೆಲ್ಲ ಮಾರ್ಗದರ್ಶನ ಮಾಡಬಹುದು. ಅದಕ್ಕೆ ದಾಸಿಮಾರೆಲ್ಲ ಹೇಳ್ತಾರೆ ತುಕ್ಕಳೆಯ ಕುರಿತಾಗಿ, ಬಂಧುದ ನರಿತು ಬಳಸುವಳು, ಬಂಧುದ ನರಿತು ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಕ್ಕಳೆಯ ತಂದು ಬದುಕಿದನು ಕಮಲಾರಾಮನಾಥ ಅಂತ ಹೇಳಿ. ದುಕ್ಕಳೆಯನ್ನು ಮದುವೆಯಾಗಿ ನಾನು ಕರ್ಕೊಂಡು ಬಂದೆ, ದುಕ್ಕಳೆಯನ್ನು ತಂದಿದ್ದಕ್ಕೆ ನಾನು ಬದುಕಿನಿ ಅಂತ ಹೇಳಿ ಅಂದ್ರೆ ಅವರು ಯಾವ ಪುರುಷ ಅಹಂಕಾರವನ್ನು ಇಟ್ಕೊಳ್ಳಿಲ್ಲ. ಯಾರು ಹೇಳಾರೇನ್ರಿ ಈಗಿನ ಕಾಲದಾಗ ಹಿಂಗ, ದುಕ್ಕಳೆಯಿಂದ ಹೆಂಡತಿಯಿಂದ ನಾನು ಬದುಕಿನಿ ಅಂತ ಹೇಳಿದ್ರು ಅವರು. ಎಷ್ಟು ಅದ್ಭುತ ಆಗಿತ್ತು ಅವ್ರ ಜೀವನ. ಹಾಗಾಗಿ ಶರಣರ ಜೀವನ ಏನದಲ್ಲ,
ಬಹಳ ಶ್ರೇಷ್ಠ ಜೀವನ ನಮ್ಗೆ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡ್ತಾ 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 ಹೋಗ್ತಾರೆ. ಇಂತಹ ಅದ್ಭುತವಾಗಿರುವಂತಹ ಈ ಬರೀ ಜಡರ ದಾಸಿಮಯ್ಯನ ದುಗ್ಗಳೆಯರು ಮಾತ್ರ ಅಲ್ಲ, ಇಂಥ ಹಲವಾರು ಶರಣೆಯರನ್ನ ಬಸವಣ್ಣನವರು ಕಲ್ಯಾಣದಲ್ಲಿ ಸೇರಿಸಿದ್ರು. ಆ ಬಸವ ಅನ್ನುವಂತಹ ಬಳ್ಳಿಯ ಹೂವಿನ ಸುವಾಸನೆ ಅಫ್ಘಾನಿಸ್ತಾನದವರೆಗೂ ಹರಡಿತ್ತು, ಕಾಶ್ಮೀರದವರೆಗೂ ಕೂಡ ಹರಡಿತ್ತು, ಈ ಕಡೆ ತಮಿಳುನಾಡವರೆಗೂ, ಈ ಕಡೆ ಮಹಾರಾಷ್ಟ್ರದವರೆಗೂ, ಕೇರಳದವರೆಗೂ ಎಲ್ಲಿ ನೋಡಿದರೆ ಅಲ್ಲೂ ಬಸವನ ಬೆಳಕೆ, ಬಸವನ ನಾಮವೇ. ಅಷ್ಟು ಆ ಕ್ರಿಸ್ತಪೂರ್ವ ಕಾಲದಲ್ಲಿ ಒಂದು ಮಾತಿತ್ತು, ರೋಮ್ ಸಾಮ್ರಾಜ್ಯ ಕ್ರಿಸ್ತಪೂರ್ವದಲ್ಲಿ ಇಡೀ ಜಗತ್ತನ್ನ ಆಳಿತು ರೋಮ್ ಸಾಮ್ರಾಜ್ಯ, ರೋಮ್ನ ದೊರೆಗಳು. ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ ಕೇಳಿದಾಗ ಕ್ರಿಸ್ತಪೂರ್ವದಲ್ಲಿ ಆಲ್ ರೋಡ್ಸ್ ಟು ಲೀಡ್ ರೋಮ್ ಎಂಪೈರ್ ಅಂತ ಹೇಳ್ತಾ ಇದ್ರು. 12ನೇ ಶತಮಾನದೊಳಗೆ ಆ ಮಾತು ಬದಲಾಯಿತು. ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ 12ನೇ ಶತಮಾನದಲ್ಲಿ ಕೇಳಿದ್ರೆ ಆಲ್ ರೋಡ್ಸ್ ಟು ಲೀಡ್ ಬಸವ ಕಲ್ಯಾಣ ಅಂತ ಹೇಳುವಂತಹ ಸಂದರ್ಭ ಸೃಷ್ಟಿಯಾಗಿತ್ತು. ಅದು ಅಪ್ಪು ಬಸವಣ್ಣನವರ ನಾಮದ ಬಲದಿಂದ. ನೋಡಿ ಎಷ್ಟು ಅದ್ಭುತ. ಕಾಶ್ಮೀರದ ಅರಸು ಮೌಳಿಗೆ ಮಾರಯ್ಯನವರು ಹೂವಿನ ಮೇಲೆ ಎದ್ದ ತಕ್ಷಣ ಹೂವಿನ ಮೇಲೆ ಕಾಲಿಡುವಂಥವರು ಕಾಶ್ಮೀರದ ಅರಸೊತ್ತಿಗೆಯನ್ನ ಬಿಟ್ಟು ಮುಳ್ಳು ಕಲ್ಲು ಹಾದಿಯನ್ನು ದಾಟ್ತಾ ಕಲ್ಯಾಣಕ್ಕೆ ಬಂದಿದ್ರು. ತಲೆಯ ಮೇಲೆ ವಜ್ರ ಖಚಿತ ರತ್ನದ ಕಿರೀಟವನ್ನ ಹಾಕೊಂಡಿದಂತಹ ಮೌಳಿಗೆಯ ಮಾರಯ್ಯನವರು ಮಹಾದೇವ ಭೂಪಾಲ ತಲೆಯ ಮೇಲೆ ಕಟ್ಟಿಗೆಯ ಹೊರೆಯನ್ನ ಹೊತ್ಕೊಂಡು ಕಾಯಕ ಮಾಡ್ತಾ ಇದ್ರು ಅಂತಂದ್ರೆ ಅದೇನು ಸಾಮಾನ್ಯ? ಸುಮ್ಮನೆ ಮಾಡಿದ್ರೇನು? ಯಾಕೆ ಮಾಡ್ಬೇಕಾಗಿತ್ತು ಅವರು ಅಂತ. ಅದ್ರ ಜೊತೆಗೇನೆ ಅವರು ಕಾಶ್ಮೀರವನ್ನ ಬಿಟ್ಟು ಬರುವಾಗ ಮಹಾದೇವ ಭೂಪಾಲರ ಮಡದಿ ಮಹಾದೇವಿಯವರು ಎಲ್ಲಿ ಹೊಂಟ್ರಿ ಅಂತ ಕೇಳ್ತಾರ ಅವರಿಗೆ. ಹಿಂದೆಲ್ಲ ಒಂದು ಪದ್ಧತಿ, ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲಿ ಹೊಂಟ್ರಿ ಅಂತ ಕೇಳಂಗಿಲ್ಲ, ಕೇಳಿದ್ರ ಅಪಶಕುನ. ಮಹಾದೇವ ಭೂಪಾಲರು ಹೆಂಡತಿ ಕೇಳ್ತಾಳೆ ಬಂದು ಎಲ್ಲಿ ಹೊಂಟ್ರಿ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲಿ ಹೊಂಟ್ರಿ ಅಂತ ಕೇಳಿದ್ರೆ ಮುಗೀತು, ಕಣ್ಣ ಕೆಂಪಗ ಮಾಡ್ಕೊಂಡು ಕೆಂಡ ಮಾಡ್ಕೊಂಡು ಬೈದು ಬಿಡೋದೇ ಇತ್ತು. ಅವರು ಬಹಳ ಚಂದ ಉತ್ತರ ಕೊಡ್ತಾರ. ಕಲ್ಯಾಣದೊಳಗೆ ಅಪ್ಪ ಬಸವ ಅನ್ನುವಂತಹ ಜ್ಯೋತಿ ಅದ, ಆ ಜ್ಯೋತಿಯ ದರ್ಶನ ಮಾಡಕ್ ನಾ ಹೊಂಟೀನಿ. ಆ ಜ್ಯೋತಿಯ ದರ್ಶನ ಮಾಡಿ ನನ್ನೊಳಗಿರುವಂತಹ ಅಂಧಕಾರವನ್ನು ಅಜ್ಞಾನವನ್ನು ಕಳ್ಕೊಳಕ್ ಹೊಂಟೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಬರ್ತೀನಿ ತಗೊಳ್ರಿ ನಿಮ್ ಜೊತೆಗೆ ಅಂತ ಹೇಳಿ. ಬೇಡ ಮಹಾದೇವಿ, ನೀನು ಹೂವಿನ ಹಾಸಿಗೆಯಲ್ಲಿ ಮಲಗಿದಾಕೆ, ಮೃಷ್ಟಾನ್ನ ಭೋಜನವನ್ನೇ ಮಾಡಿದಾಕೆ, ಗೊತ್ತಿಲ್ಲ ಅಲ್ಲಿ ಏನ್ ಸಿಗ್ತದೋ ಇಲ್ಲೋ. ಹೋಗುವಾಗ ದುರ್ಗ ಮಹಾದಿ ನೀ ಬರಬೇಡ ಅಂತ ಹೇಳಿದ್ರು ಮಹಾದೇವಿ ಕೇಳೋದೇ ಇಲ್ಲ, ಬಂದೇ ಬರ್ತಾರ ಅವ್ರ ಜೊತೆಗೆ. ಮತ್ತ ಅವ್ರ ಜೊತೆಗೆ ಆ ದಂಪತಿಗಳ ಜೊತೆಗೆ ಭವಂತಾದೇವಿ ಅನ್ನುವಂಥ ಶರಣೆಯು ಕೂಡ ಬರ್ತಾರೆ. 2ನೇ ಅಕ್ಕ ಮಹಾದೇವಿ ಅಂತ ಕರೆಸ್ಕೊಂಡಿದ್ದವರು. ಮಾರ್ಗ ಮಧ್ಯದಲ್ಲಿ ಬರುವಾಗ ಯಾವುದೋ ಒಂದು ಮುದುಕಿ ಹರಕು ಸೀರೆ ನೋಡ್ಕೊಂಡು ಕೂತಾಗ ಆಕೆಗೆ ಚಳಿ ಆಗ್ತಾ ಇತ್ತು. ಭವಂತಾದೇವಿಯವರು ತಮ್ಮ ಆ ರತ್ನದ ನೂಲಿಂದ ಮಾಡಿರುವಂತಹ ಸೀರೆಯನ್ನೇ ತೆಗೆದು ಆ ಮುದುಕಿ ಕೊಟ್ಟು ಬಿಟ್ಟಿದ್ರು. ದಿಗಂಬರವಾಗಿ ಅಕ್ಕ ಮಹಾದೇವಿಯರು ಹೇಗೆ ಬರ್ತಾ ಇದ್ರಲ್ಲ ಕಲ್ಯಾಣಕ್ಕೆ, ಅವರು ಹಾಗೆಯೇ ಬರ್ತಾ ಇದ್ರು. ಬರುವಾಗ ಯಾರೋ ಒಬ್ರು ಕಂಬಳಿಯನ್ನ ಆಕೆ ಮೇಲೆ ಎಸೆತಾರ. ಕಂಬಳಿಗೆ ಭವಂತಿ ಅಂತ ಕರೆದಿದ್ರು ಅವಾಗ. ಹಾಗಾಗಿ ಆಕೆ ಹೆಸರು ಭವಂತಾದೇವಿ ಅಂತ ಆಯ್ತು ಅಂತ ಶರಣ ಚರಿತ್ರೆ ನಾವು ಓದ್ತೀವಿ. ನೋಡಿ ಎಷ್ಟು ಅದ್ಭುತ ಅಲ್ಲ. ಅವರು ತಲೆಯ ಮೇಲೆ ಕಿರೀಟವನ್ನ ಹೊತ್ಕೊಟ್ಟಿದ್ದಂತಹ ರಾಜ ಎಲ್ಲವನ್ನ ಬಿಟ್ಟು, ತನ್ನ ಸಾಮ್ರಾಜ್ಯವನ್ನೇ ಬಿಟ್ಟು ಆ ಕಿರೀಟವನ್ನ, ಬಂಗಾರದ ಕಿರೀಟವನ್ನ ತೆಗೆದು ತಲೆಯ ಮೇಲೆ ಕಟ್ಟಿಗೆ ಹೊರೆಯನ್ನ ಹೊತ್ತು ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಆ ಶರಣ ಜೀವನವನ್ನ ಅನುಸರಿಸ್ತಾ ಇದ್ರಲ್ಲ, ಅದಕ್ಕೆ ಕಾರಣ ಬಸವಣ್ಣನವರ ಪ್ರಭೆ ಆಗಿತ್ತು. ಎಲ್ಲ ಬಂದರು ಶರಣರು, ಬಸವಣ್ಣನವರ ನಾಮ ಸ್ಮರಣೆ ಮಾಡ್ಕೋತ ಬಂದರು ಎಲ್ಲ ಕಡೆಯಿಂದ. ಬಸವ 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 ಎನ್ನಿರು, ಕಾಲು ಜಾರಿ ಬೀಳುವಾಗ
ಕೋಲು ಹಿಡಿದು ಏಳುವಾಗ ಬಸವ 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 ಎನ್ನಿರು ಅಂತ ತಿಳ್ಕೊಂಡು ಬಸವನ ನಾಮಸ್ಮರಣೆಯನ್ನು ಮಾಡಿಕೊಂಡು ಕಲ್ಯಾಣಕ್ಕೆ ಬಂದರು. ಬಸವ ಅನ್ನುವಂತಹ ಆ ಮಹಾತ್ಮನ ದರ್ಶನ ಮಾಡಿ ಎಲ್ಲರೂ ಕೃತಾರ್ಥರಾಗ್ಬಿಟ್ಟಿದ್ರು. ಎಲ್ಲರೂ ಬಸವಣ್ಣನಂತೆಯೇ ಆಗ್ಬಿಟ್ಟಿದ್ರು. ಅಂತಹ ಅದ್ಭುತ ಜೀವನ. ಆ ಮೌಳಿಗೆ ಮಾರಯ್ಯನವರು ಎಷ್ಟು ಅದ್ಭುತ ಜೀವನವನ್ನ ಅನುಸರಿಸಿ ಬಂದರು. ಅವ್ರು ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನೊಂಬುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದಾವಿನ ಹಾಲು, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಸಾವಿಂಗೆ ಸಂಗಡ ಆರೂ ಇಲ್ಲ ಅಂತ ಹೇಳಿದ್ರು. ಸಾವಿಂಗೆ ಕೊನೆ ಸಾಲಲ್ಲಿ ಬಹಳ ಅರ್ಥ ಇದೆ. ಸಾವಿಂಗೆ ಸಂಗಡ ಆರೂ ಇಲ್ಲ. ಡೈ. ನಾವು ಹುಟ್ಟದಾಗ ನಮ್ಗೆ ನೋಡಾಕ ಯಾರು ಬಂದಿರ್ತಾರಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅಳುವನ್ನ ನೋಡಿ ಉಳಿದರೆಲ್ಲ ನಗತಿರ್ತಾರ. ನಾವು ಹೇಗೆ ಬದುಕು ಹೋಗ್ಬೇಕಂದ್ರೆ, ಹುಟ್ಟಿದಾಗ ಈ ನಮ್ಮ ಬದುಕು ಯಾವಾಗ ಸಾರ್ಥಕ ಆಗ್ತದೆ ಅಂತಂದ್ರೆ, ನಾವು ಹುಟ್ಟಿದಾಗ ನಾವು ಅಳ್ತಿರ್ತೀವಿ, ನಮ್ಮ ಸುತ್ತ ಇರೋರೆಲ್ಲ ನಮ್ಮ ಅಳುವನ್ನ ನೋಡಿ ನಗುತ್ತಿರ್ತಾರೆ. ನಾವು ಸತ್ತಾಗ ನಾವು ಒಂದು ನಗುವನ್ನ ಇಟ್ಕೊಂಡು ಸಾಯಬೇಕು. ನಮ್ಮ ಸಾವನ್ನ ನೋಡಿ ಲಕ್ಷಾಂತರ ಜನ ಅಳುವಂತಹ ಬದುಕು ನಮ್ಮದಾಗಿಸ್ಕೊಳ್ಬೇಕು. ನಾವು ಅಂತಹ ಬದುಕನ್ನ ನಾವು ನಮ್ದಾಗಿಸ್ಕೊಳ್ಬೇಕು. ಅಂತಹದ್ದೇ ಬದುಕನ್ನ ಶರಣರು ಬದುಕಿ ಹೋಗಿದ್ರು. ಅವ್ರು ಹೇಳಿದ್ರು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನೊಂಬುದು ಪಡೆಯಕ್ಕಿ, ಮಲಗುವುದರ್ಥ ಮನುಷ್ಯ, ಕುಡಿಯುವುದಂತಾವಿಗೆ ಹಾಲು, ಈ ಹುರುಳಿಲ್ಲದ ಸಿರಿಯನ್ನು ಕೆಡಬೇಡ ಅಂತ ಹೇಳಿದ್ರು ಅವರು. ಇದನ್ನ ಅವ್ರು ಹೇಳಿದ್ರೆ ಇದಕ್ಕೊಂದು ತಾಕತ್ತಿರ್ತದೆ, ಒಂದು ತೂಕ ಇರ್ತದೆ. ಯಾಕಂದ್ರೆ ಅವರು ರಾಜ, ಅದೆಲ್ಲ ಅವ್ರ ಹತ್ರ ಇತ್ತು. ಆಣೆ ಇತ್ತು, ಒಂದು ಕುದುರೆ, ಬಂಡಿ, ಭಂಡಾರ ಎಲ್ಲ ಇತ್ತು ಅವ್ರ ಹತ್ರ. ಎಲ್ಲವನ್ನ ಇದ್ದುಕೊಂಡು ಅವರದನ್ನ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದರು. ನಾ ಹೇಳೋದೇ ಬೇರೆ. ನಾ ಹೇಳ್ತೀನಿ ನಿಮಗೀಗ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ. ನಾನು ಮುಂದೆ ಏನೂ ಇಲ್ಲಪ್ಪ, ನಾ ಹೇಳಿದ್ರೆ ಅದು ಪರಿಣಾಮ ಆಗೋದಿಲ್ಲ. ಈಗ ಹೆಂಗಾಗ್ತದೆ ಅಂದ್ರೆ, ಮೋದಿ ಇವರು ಕರೋನಾದಲ್ಲಿ ಇದ್ದಾಗ ಹೇಳಿದ್ರು ಏನಂತ, ಈ ತಾಡ್ ತೊಗೊಂಬಂದು ಮಣಿ ಛತ್ತಿ ಮೇಲೆ ನಿಂತು, ಟೆರಸ್ ಮೇಲೆ ನಿಂತು ತಾಡ್ ತೊಗೊಂಬಂದು ಬಡಿದಿ ಅಂತಂದ್ರು. ನಾವು ಏನ್ ಮಾಡಿದ್ವಿ, ಅವ್ರ ಮಾತು ಕೇಳಿ ಎಲ್ಲರೂ ಮಾಡಿದ್ವಿಲ್ರಿ, ತಾಡ್ ತೊಗೊಂಡು ಡಂಡ್ ಅಂತ ಬಡಿದ್ವಿ. ಮತ್ತವರು ಭಾರತಕ್ಕೆ ಸ್ವತಂತ್ರ ಸಿಕ್ಕ 75 ವರ್ಷ ಆದಾಗ, ಅಮೃತ ಮಹೋತ್ಸವ ಇದ್ದಾಗ, ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಮಾಡಿದ್ರು. ಹರ್ ಘರ್ ತಿರಂಗ ಅಂತ ಹೇಳಿದ್ರು. ನಾವು ನಮ್ಮ ಪ್ರತಿ ಮನೆ ಮೇಲೆಲ್ಲ ಬಾವುಟ ಹಾರಿಸಿದ್ವಿಲ್ರಿ. ಮೋದಿಯವರು ಹೇಳ್ಯಾರಂತ ಮಾಡಿದ್ವಿ. ಮತ್ ನಾ ಹೇಳಿದ್ರೆ ಮಾಡ್ತಿದ್ರೆ ನೀವು? ಬೇರೆ ಯಾರು ಹೇಳಿದ್ರೆ ಮಾಡ್ತೀನಿ, ಯಾರು ಹೇಳಕ್ ನಡಿ ಅಂತಿದ್ವಿಲ್ಲ. ಹಂಗ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ ವೈಭವಗಳೇ ಇದ್ದಂತಹ ಮೋಳಿಗೆ ಮಾರಯ್ಯನವರು ಈ ಸಿರಿಯೇ ನೆಚ್ಚಿ ಕೆಡಬೇಡ, ಇದರಲ್ಲಿ ಹುರುಳಿಲ್ಲ ಅನ್ನೋದೇ ಬೇರೆ ಇರ್ತದ. ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಹೇಳೋದೇ ಬೇರೆ ಇರ್ತದ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರೆಲ್ಲವನ್ನ ಅನುಭವಿಸಿದ್ರು, ಅದನ್ನ ಎಲ್ಲ ಸಂಪತ್ತನ್ನು ಅನುಭವಿಸಿದ್ರು. ರಾಜ ಅನುಭವಿಸಿ ಅವರಿಗೆ ಗೊತ್ತಾಯ್ತು, ಇದರಲ್ಲಿ ಏನೂ ಇಲ್ಲ, ಹುರುಳಿಲ್ಲ ಇದರಲ್ಲಿ ಏನೂ ಇಲ್ಲ, ಇದು ಶಾಶ್ವತ ಅಲ್ಲ, ಇದನ್ನ ನೆಚ್ಚಿ ನಾವು ಕೆಡಬಾರದು ಅಂತ ಹೇಳಿ ಅವರಲ್ಲಿ ಮುಮುಕ್ಷುವ ಭಾವನೆ ಹುಟ್ಟಿತು. ಆ ಮುಕ್ತಿಯನ್ನ ಪಡಿಬೇಕಂತ ತಿಳ್ಕೊಂಡು ಕಾಶ್ಮೀರದಿಂದ ಕಾಡು ಮೇಡನ್ನ ದಾಟುತ್ತಾ ಸಾಗಿ, ಕಲ್ಲು ಮುಳ್ಳುಗಳನ್ನ, ಆ ದುರ್ಗಮ ಹಾದಿಯನ್ನ ಸಾಗಿ ನಡ್ಕೋತ ಎಲ್ಲಿ ಬಂದ್ರು ಅವರು? ಕಲ್ಯಾಣಕ್ಕೆ ಬಂದರು. ಕಲ್ಯಾಣಕ್ಕೆ ಬಂದು ಆ ಕಿರೀಟವನ್ನು ತೆಗೆದಿಟ್ಟರು. ತಲೆಯ ಮೇಲೆ ಕಿರೀಟವನ್ನ, ಬಂಗಾರದ ಕಿರೀಟವನ್ನು ತೆಗೆದು ಏನು ಹೊತ್ಕೊಂಡಿದ್ರು? ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡಿದ್ರು. ಕಾಲಿನೊಳಗಡೆ, ಕಾಲಲ್ಲಿ ಅವ್ರು ಮೆಟ್ಕೊಂಡಿದ್ದು ಎಂತಹ ಪಾದರಕ್ಷೆ, ರಾಜನಂದ್ರೆ ಹೆಂಗಿರ್ತಾವ ಬಂಗಾರದ ಪಾದರಕ್ಷೆಗಳು, ಅಲ್ಲಿ ಬರಿಕಾಲಿನಿಂದ ಬಂದಿದ್ರು. ಬಂಗಾರದ ಸುವರ್ಣ ಖಚಿತ ಬಂಗಾರದ ನೂಲಿನಿಂದ ಮಾಡಿದಂತಹ ಬಟ್ಟೆಗಳು, ಸಾದಾ ಖಾದಿ ವಸ್ತ್ರವನ್ನು ಧರಿಸಿದ್ರು. ಕಲ್ಯಾಣಕ್ಕೆ ಬಂದು ಹಣೆಯಲ್ಲಿ ಗಂಧ ಕುಂಕುಮಾದಿ ಎಲ್ಲ ಗಂಧ ದ್ರವ್ಯಗಳನ್ನು ಸಿಂಪಡಿಸಿಕೊಂಡು
ಸುವಾಸನೆ ಬೀರ್ತಿದ್ರು. ಎಲ್ಲವನ್ನ ತೆಗೆದು 3 ಬಟ್ಟು ವಿಭೂತಿ ಹಚ್ಕೊಂಡಿದ್ದರು. ಕೊರಳಲ್ಲಿ ಕಂಠಮಾಲೆ ಬಂಗಾರದ್ದು, ಅದರ ನಡುವೆ ಫಳಫಳ ಹೊಳೆಯುವಂತಹ ವಜ್ರ, ಅದನ್ನ ತೆಗೆದರು. ಎಲ್ಲದಕ್ಕೂ ಮೀರಿದ ಆಭರಣ, ಸಾಧಕನ ಆಭರಣ ರುದ್ರಾಕ್ಷಿಯನ್ನು ತೊಟ್ಟಿದ್ರು. ಇದು ಶರಣರ ಜೀವನ. ಎಷ್ಟು ಅದ್ಭುತ ಅದೇ. ನಮ್ಮಲ್ಲಿ ಅವರಷ್ಟಿಲ್ಲ, ಆದರೂ ನಾವು ಇದೇ ಶಾಶ್ವತ ಅನ್ಕೊಂಡು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಹಾಗಾಗಿ ಇದೆಲ್ಲವೂ ನಮ್ಮದೇ, ನಾವು ಇದನ್ನು ಅನುಭವಿಸ್ಬೇಕು. ಆದರೆ ನಮ್ಮ ಗುರಿಯನ್ನು ನಾವು ಮರಿಬಾರದು ಅಂತ. ಹೀಗೆ ಶರಣರು ಅವರ ಪ್ರಮುಖ ಗುರಿಯಾಗಿರುವಂತಹ ಲಿಂಗ ದೇವರೊಂದಿಗೆ ಸಮರಸ ಹೊಂದುವಂತಹ ಆ ಗುರಿಯನ್ನು ಅವರು ಮರಿಲಿಲ್ಲ. ಅದನ್ನು ಸಾಧಿಸ್ತಾನೆ ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಬಸವಣ್ಣನವರಂತಂದ್ರೆ ನಾವು ಭಕ್ತಿ ಭಂಡಾರಿ ಅಂತಷ್ಟೇ ಹೇಳಲಿಕ್ಕಾಗೋದಿಲ್ಲ. ಬಸವಣ್ಣ ಅಂತಂದ್ರೆ ಸಾಮಾಜಿಕ ಕ್ರಾಂತಿಕಾರ ಅಂತಷ್ಟೇ ಹೇಳಲಿಕ್ಕಾಗೋದಿಲ್ಲ. ಬಸವಣ್ಣ ಅಂದ್ರೆ ಒಬ್ಬ ಆರ್ಥಿಕ ತಜ್ಞ ಅಂತಷ್ಟೇ ಹೇಳಲಿಕ್ಕಾಗೋದಿಲ್ಲ. ಬಸವಣ್ಣ ಸಮಸ್ತ ವ್ಯಕ್ತಿತ್ವವನ್ನು ಒಳಗೊಂಡಿರುವಂತಹ ಒಂದು ಅದ್ಭುತ ಶಕ್ತಿ. ಬಸವಣ್ಣ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಶರಣ ಸಮೂಹದ ಅಭಿವ್ಯಕ್ತಿ ಅವರು. ಬಸವಣ್ಣ ಅಂದ್ರೆ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಬಸವಣ್ಣ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್. ಪ್ರಪಂಚದಲ್ಲಿ ಯಾವ್ಯಾವ ಒಳ್ಳೆ ಗುಣಗಳು, ಯಾವ್ಯಾವ ಒಳ್ಳೆ ಇಂಥದ್ದು ಲಕ್ಷಣಗಳಿದ್ರೆ ಒಳ್ಳೆ ಮನುಷ್ಯ ಅಂತ ಅನ್ಸ್ಕೊಳ್ತಾರ, ಒಬ್ಬ ದಾರ್ಶನಿಕ ಅಂತ ಅನ್ಸ್ಕೊಳ್ತಾರ ಅಂತ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ರೆ ಆ ಪಟ್ಟಿಯಲ್ಲಿರುವಂತಹ ಎಲ್ಲ ಗುಣಗಳನ್ನ ಬಸವಣ್ಣ ಹೋಲ್ತಾ ಇದ್ರು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಅಂತಹ ಅದ್ಭುತ ಬಸವಣ್ಣ. ಅದಕ್ಕಾಗಿ ಅವರು ಭಕ್ತಿ ಭಂಡಾರಿಯೂ ಹೌದು, ಜ್ಞಾನ ಭಂಡಾರಿಯೂ ಹೌದು, ವೈರಾಗ್ಯ ಭಂಡಾರಿಯೂ ಹೌದು, ಕ್ರಾಂತಿ ಭಂಡಾರಿಯೂ ಹೌದು. ಏನಲ್ಲ ಬಸವಣ್ಣ, ಎಲ್ಲವನ್ನ ಒಳಗೊಂಡಿರುವಂತಹ ಅದ್ಭುತ ವ್ಯಕ್ತಿತ್ವ ಬಸವಣ್ಣ. ಇವತ್ತು ಯಾಕೆ ಬಸವಣ್ಣನವರನ್ನ ಜಗತ್ತು ಅಪ್ಪಿಕೊಳ್ತಾ ಇದೆ? ಇವತ್ತು 36ಕ್ಕೂ ಹೆಚ್ಚು ಭಾಷೆಗಳಲ್ಲಿ ವಚನಶಾಸ್ತ್ರ ತರ್ಜುಮೆ ಆಗಿದೆ, ಭಾಷಾಂತರ ಆಗಿದೆ ಅಂತಂದ್ರೆ ಬಸವಣ್ಣನವರು ತಾವೊಬ್ಬರೇ ಬಸವಣ್ಣ ಆಗ್ಲಿಲ್ಲ. ಬದಲಾಗಿ ತಮ್ಮ ಸುತ್ತಮುತ್ತ ಇದ್ದಂತಹ 770 ಜನರನ್ನು ಕೂಡ ಬಸವಣ್ಣನನ್ನಾಗಿ ಮಾಡಿದ್ರು ಅವರು. ಹಾಗಾಗಿ ಬಸವಣ್ಣ ಅಷ್ಟೇ. ಬಸವಣ್ಣವರಿಗೆ ಹೋಲಿಸಲಿಕ್ಕೆ ಮತ್ತೊಂದು ವಸ್ತು ವ್ಯಕ್ತಿಯಾಗಿ ಇರೋದಿಲ್ಲ. ಹಾಗಾಗಿ ಬಸವಣ್ಣ ಉಪಮಿಸಬಾರದು, ಉಪಮಾತೀತರು, ಕಾಲ ಕರ್ಮರಹಿತರು, ಗೌವಿರಹಿತರು. ಶರಣರು ಉಪಮಿಸಬಾರದು, ಉಪಮಾತೀತರು. ಅವರಿಗೆ ಹೋಲಿಸಲಿಕ್ಕೆ ಇನ್ನೊಬ್ಬ ಯಾವ ವ್ಯಕ್ತಿಯನ್ನು ಕೂಡ ನಾವು ತರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತ ಜೀವನವನ್ನ ಬಸವಾದಿ ಶರಣರು ಬದುಕಿ ಹೋದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಅಂತಹ ಶರಣರ ಬದುಕು ನಮಗೆ ಮಾರ್ಗದರ್ಶನ ಮಾಡುವಂಥದ್ದು. ಕ್ಷಣಕ್ಕೂ ನಮ್ಮನ್ನ ಎಚ್ಚರಿಸ್ತದೆ. ನಾವು ಯಾಕೆ ವಚನ ಸಾಹಿತ್ಯವನ್ನು ಓದ್ಬೇಕಂತಂದ್ರೆ, ಯಾಕೆ ನಾವು ಇಂಥ ಪ್ರವಚನವನ್ನು ಕೇಳಬೇಕು ಅಂತಂದ್ರೆ, ಈಗ ನೋಡಿ, ಈಗ ಚಳಿಗಾಲ ಬೆಳಗ್ಗೆ ಬಹಳ ಮಂಜಿರ್ತದ, ಹೌದಲ್ರಿ? ಬೆಳಗ್ಗೆ ಬಹಳ ಮಂಜಿರ್ತದ. ನೀವೆಲ್ಲೋ ಗಾಡಿ ತಗೊಂಡು ಹೊಂಟಿರ್ತೀರಿ, ನಿಮ್ಮ ಗುರಿಯನ್ನು ಸೇರ್ಬೇಕು. ನೀವು ಗಾಡಿ ತಗೊಂಡು ಹೋಗುವಾಗ ಮಂಜು ಕಳೆದಿರ್ತದ, ಆವರಿಸಿರ್ತದ. ಹಾಗಾಗಿ ಮುಂದಿನ ದಾರಿ ಕಾಣ್ತಿರೋದಿಲ್ಲ. ಯಾವಾಗ ಸೂರ್ಯನ ಉದಯ ಆಗ್ತದ, ಸೂರ್ಯನ ಬೆಳಕಿನ ಕಿರಣಗಳು ಮಂಜಿನ ಮೇಲೆ ಬೀಳ್ತಾವ, ಆ ಮಂಜು ಸರಿದು ಸ್ಪಷ್ಟವಾಗಿರುವಂತಹ ದಾರಿ ನಮಗೆ ಮುಂದೆ ಕಾಣ್ತದ. ಹಾಗೆ ವಚನಗಳು, ಪ್ರವಚನಗಳು ನಮ್ಮ ಬದುಕಿನಲ್ಲಿ ನಾವು ಈ ನಿತ್ಯ ಬದುಕನ್ನ ಸಾಗಿಸ್ತಾ ಹೋಗುವಾಗ ಅನೇಕ ತೊಂದರೆಗಳು, ತಾಪತ್ರಯಗಳು, ಜಂಜಲಗಳು ಬಂದು ನಮ್ಮ ಮುಂದಿನ ದಾರಿ ಕಾಣೋದಿಲ್ಲ. ನಮ್ಮ ಅಂತಿಮ ಗುರಿ ಭಗವಂತನನ್ನು ಸೇರೋದು. ಅಲ್ಲಿ ಹೊಂಟಿವಿ ನಾವು, ಅದು ಕಾಣ್ತಾ ಇಲ್ಲ. ಈಗ ನಮ್ಗೆ ಹೇಗಂತ ಗೊತ್ತಿಲ್ಲ. ಹಾಗಾಗಿ ಶರಣರ ವಚನಗಳು ಹೇಗೆ ಸೂರ್ಯನ ಬೆಳಕು ಬಂದು ಮಂಜನ್ನ ಸರಿಸ್ತು, ಹಾಗೆ ಶರಣರ ವಚನಗಳು ನಮ್ಮ ಬದುಕಿನಲ್ಲಿ ಜ್ಞಾನ ಸೂರ್ಯನಾಗಿ ಬಂದು ಆ ಜ್ಞಾನವನ್ನ ನಮ್ಮ ಬದುಕಿಗೆ ಕೊಟ್ಟು ನಮ್ಮ ಮುಂದೆ ಇರುವಂತಹ ಮಾಯೆ, ಅಜ್ಞಾನ, ಅಂಧಕಾರ ಅನ್ನುವಂತಹ ಮಂಜನ್ನ ಸರಿಸಿ
ನಮ್ಮ ಬದುಕಿನ ಗುರಿ ಏನು ಅನ್ನುವಂಥ ಸ್ಪಷ್ಟತೆಯನ್ನು ನಮಗೆ ಕೊಡ್ತದೆ. ಹಾಗಾಗಿ ನಾವು ವಚನಶಾಸ್ತ್ರವನ್ನು ಓದಬೇಕು. ಬದಲಾಗಿ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಓದಿಸ್ಬೇಕು. ನೋಡ್ರಿ, ನಮ್ಮ ತಂದೆ ತಾಯಿ, ನಮ್ಮ ಮುತ್ತಜ್ಜ ಎಲ್ಲ ನಮಗೆ ಬಹಳ ಆಸೆ ಮಾಡಿಟ್ಟಿರ್ತಾರೆ. ನಾವು ಮಾಡ್ತೀವಿ ನಮ್ಮ ಮಕ್ಕಳಿಗೆ, ಹೌದಲ್ರಿ? ನಮ್ಮ ಮುತ್ತಜ್ಜ ಮುತ್ತಜ್ಜಿ, ನಮ್ಮ ಅಪ್ಪ ಅಮ್ಮರ ಆಸ್ತಿ ನಮಗೆ ಬರ್ತದೆ. ಅದು ಸರ್ವೇ ಸಾಮಾನ್ಯ. ಅದಕ್ಕೆ ಭಾರಿ ಪ್ರಮಾಣದ ಪ್ರಯತ್ನದ ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಜರ ಆಸ್ತಿ ನಮಗೆ ಬರ್ತದೆ, ನಮ್ಮ ಆಸ್ತಿ ನಮ್ಮ ಮಕ್ಕಳಿಗೆ ಹೋಗ್ತದೆ. ಆದರೆ ನಾವು ಬಸವ ತತ್ವದ ಆ ಅಮೂಲ್ಯವಾಗಿರುವಂಥ ವಚನ ಸಾಹಿತ್ಯ ಅನ್ನುವಂತಹ ಏನು ಸಂಪತ್ತದಲ್ಲ, ಆ ಆಸ್ತಿ ಅದಲ್ಲ, ಅದಕ್ಕೆ ಭಾರಿ ಪ್ರಮಾಣದ ಪ್ರಯತ್ನದ ಅವಶ್ಯಕತೆ ಅದ. ಇಲ್ಲಿ ಇದು ಏನು ಬಹಳ ಏನು ಆರಾಮ್ ಇರಬೇಕಷ್ಟೇ. ನಮ್ಮ ಅಪ್ಪನ ಆಸ್ತಿ ನಮಗೆ ಬರ್ತದೆ, ನಮ್ಮ ಆಸ್ತಿ ನಮ್ಮ ಮಕ್ಕಳಿಗೆ ಹೋಗ್ತದೆ. ಆದರೆ ವಚನ ಸಾಹಿತ್ಯ, ಬಸವ ತತ್ವ, ಶರಣ ತತ್ವದ ಆಸ್ತಿ ಏನು ಸಂಪತ್ತದಲ್ಲ, ಬಹಳ ಅಮೂಲ್ಯವಾಗಿರುವಂಥ ಸಂಪತ್ತು. ಅದಕ್ಕೆ ನಾವು ವಾರಸದಾರರಾಗಬೇಕಂದ್ರೆ ಬಹಳ ಕಷ್ಟಪಡಬೇಕು. ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ವಚನ ಸಾಹಿತ್ಯವನ್ನು ಓದಬೇಕು. ಅಂದಾಗ ನಮಗೆ ಆ ಆಸ್ತಿಗೆ ವಾರಸದಾರಾಗ್ತೀವಿ ನಾವು. ನಮ್ಮ ಆಸ್ತಿಗೆ, ಅಪ್ಪ ಅಮ್ಮ ಮಾಡಿರುವ ಆಸ್ತಿಗೆ ವಾರಸದಾರಾಗ್ಲಿಕ್ಕೆ ಏನೋ ಪ್ರಯಾಸ ಪಡ್ಬೇಕಾಗಿಲ್ಲ, ಕಷ್ಟಪಡ್ಬೇಕಾಗಿಲ್ಲ. ಅದನ್ನೆಲ್ಲರೂ ಆಗ್ತಾರ್ರಿ. ನಮ್ಮ ಅಪ್ಪ ಅಮ್ಮನ ಆಸ್ತಿಗೆ ವಾರಸದಾರರು ಎಲ್ಲರೂ ಆಗ್ತಾರೆ. ಅದಕ್ಕೆ ಏನು ಸಮಸ್ಯೆ ಇಲ್ಲ. ಆದ್ರೆ ಬಸವಾದಿ ಶರಣರು ಕೊಟ್ಟು ಹೋಗಿರುವಂತಹ ಅಮೂಲ್ಯವಾದಂತಹ ಸಂಪತ್ತು ಈ ವಚನ ಸಾಹಿತ್ಯದ ವಾರಸದಾರ ನಾವು ಆಗ್ಬೇಕಲ್ಲ, ಈ ತತ್ವದ ವಾರಸದಾರ ನಾವು ಆಗ್ಬೇಕಲ್ಲ, ಇದು ಬಹಳ ಮುಖ್ಯ ಅದ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ತತ್ವದ ವಾರಸದಾರ ಆಗ್ಬೇಕು. ನಮ್ಮ ಮಕ್ಕಳನ್ನ ಈ ವಚನ ಸಾಹಿತ್ಯದ ವಾರಸದಾರನ್ನಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಅವರಿಗೆ ವಚನ ಪುಸ್ತಕಗಳನ್ನ ಕೊಟ್ಟು ಮೊದಲು ನಾವು ಕೊಡ್ಬೇಕ್ರಿ. ಕೆಳಗ ಕುಂತು ನಾವು ತಕೊಂಡು ಕೂತ್ರ ಅವ್ರು ಕೊಡ್ತಾರ. ನಾವು ಫೋನ್ ನೋಡ್ಕೊಂಡು ಬೆಳಗ್ಗೆ ಬರೀ ಸರಸ್ಕೋತ ಕೂತ್ರ ಅವ್ರೇನ್ ಮಾಡ್ತಾರ? ದೊಡ್ಡ ತಗೊಂಡ್ಬರ್ತಾರೆ, ಟ್ಯಾಬ್ ತಗೊಂಡ್ಬರ್ತಾರ, ಅವ್ರ ಕಂಪ್ಯೂಟರ್ ಕೊಡ್ತಾರ. ಹಾಗಾಗಿ ನಮ್ಮ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಈ ವಚನ ಸಾಹಿತ್ಯವನ್ನ, ಇಂತಹ ಪ್ರವಚನಗಳನ್ನ ಕೇಳಲಿಕ್ಕೆ ಕರ್ಕೊಂಡು ಬರ್ಬೇಕು. ನೀವು ಬರೋದಕ್ಕಿಂತ ಹೆಚ್ಚಾಗಿ ಇವತ್ತು ಇದು ಯಾರಿಗೆ ಅವಶ್ಯಕತೆ ಅಂತಂದ್ರೆ ಈ ಯುವ ಜನತೆಗೆ ಬಹಳ ಅವಶ್ಯಕತೆ ಆದ ಪ್ರವಚನಗಳು, ನಿಮ್ಮ ಮಕ್ಕಳಿಗೆ ಬಹಳ ಅವಶ್ಯಕತೆ ಆದವು. ನೀವು ಬರೋದ್ರ ಜೊತೆಗೆ ನಾಳೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ. ಕರ್ಕೊಂಡು ಬಂದಾಗ ಅವ್ರ ಜೀವನದಲ್ಲಿ ಏನೋ ಒಂದಷ್ಟು ಬದಲಾವಣೆ ಆಗ್ತಾವ. ಹಾಗೂ ಹಂಗೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಹಾಗಾಗಿ ನೀವು ಹೆಚ್ಚು ನೀವು ಬರೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ಲಿಕ್ಕೆ ಏನು ಮಾಡ್ರಿ? ಪ್ರಯತ್ನ ಮಾಡ್ರಿ. ಬಂದಾಗ ನಾಳೆ ಇನ್ನೂ ಇವತ್ತು ನಿನ್ನೆಗಿಂತ ಹೆಚ್ಚು ಜನ ಸೇರಿರಿ. ಮತ್ತೆ ನಾಳೆ ಇನ್ನೂ ಹೆಚ್ಚು ಜನ ಈ ಸೇರಿ ಚನ್ನಬಸವ ಪಟ್ಟದೇವರ ಜಯಂತ್ಯುತ್ಸವವನ್ನು ನಾವೆಲ್ಲ ಸೇರಿ ಯಶಸ್ವಿ ಮಾಡೋಣ. ತನ್ಮೂಲಕ ಅಪೂಜ್ಯರ ಸತ್ಪ್ರೇರಣೆ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟು ಹೊತ್ತುಗಳ ಕಾಲ ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಆಲಿಸಿದ್ದಕ್ಕಾಗಿ ನನ್ನೆರಡ ನುಡಿಗಳನ್ನು ಪೂಜ್ಯರ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಮಗೆ ಧನ್ಯವಾದಗಳನ್ನು ತಿಳಿಸಿ ವಿವರಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಇದೀಗೆಲ್ಲರೂ ಎನ್ನಿಸಿಕೊಂಡು ಮಹಾಮಂಗಳವನ್ನು ಮಾಡೋಣ. ಜಯ ಗುರು ಬಸವಣ್ಣ, ಜಯ ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವನೇ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯ ತಾರಕ ಬಸವಣ್ಣ, ಶಂಕರ ನೀನೇ ಬಸವಣ್ಣ.
ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಹೇಗೆ ವಸುದೀಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ತಂದು ನೀನು ಬಳಗ ನೀನು ಜರಿಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದು ನೆರಳದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಗಜ್ಯೋತಿ ಬಸವೇಶ್ವರ ಮಹಾತ್ಮ ಕೀ ಜಯ ಸದ್ಗುರು ಚನ್ನ ಬಸವೇಶ್ವರ ಪಟ್ಟ ದೇವರಿಗೆ